ನಮ್ಮ ಬಾನುಲಿ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ಪಿರಿಚುಯಲ್ ಅನಾಟಮಿ, ದಾಜಿ ಕಮಲೇಶ್ ಪಟೇಲ್ ಅವರ ಸ್ಪಿರಿಚುಯಲ್ ಅನಾಟಮಿ ಪುಸ್ತಕವು ಆಧುನಿಕ ಜೀವನ ಶೈಲಿಗೆ ಅನುಗುಣವಾಗಿ ಆಧ್ಯಾತ್ಮ ಮತ್ತು ವಿಜ್ಞಾನವನ್ನು ಬೆಸೆಯುವ ಒಂದು ಅದ್ಭುತ ಕೃತಿಯಾಗಿದೆ. ಈ ಪುಸ್ತಕದ ಪರಿಚಯವನ್ನೀಗ ಮಾಡಿಕೊಳ್ಳೋಣ. ಸ್ನೇಹಿತರೆ, ನಮ್ಮ ಕಣ್ಣಿಗೆ ಕಾಣುವ ಈ ಭೌತಿಕ ಶರೀರದ ರಚನೆ ನಮಗೆ ಗೊತ್ತು. ಆದರೆ ನಮ್ಮೊಳಗಿರುವ ಆ ಸೂಕ್ಷ್ಮ ಶರೀರದ ರಚನೆ ಹೇಗಿರಬಹುದು? ಈ ರೋಮಾಂಚನಕಾರಿ ಪ್ರಶ್ನೆಗೆ ಉತ್ತರವೇ ಸ್ಪಿರಿಚುಯಲ್ ಅನಾಟಮಿ. ಹಾರ್ಟ್ಫುಲ್ನೆಸ್ ಮಾರ್ಗದರ್ಶಕರಾದ ಕಮಲೇಶ್ ಪಟೇಲ್ ಅಂದರೆ ನಮ್ಮ ಪ್ರೀತಿಯ ದಾಜಿಯವರು ಬರೆದಿರುವ ಈ ಅದ್ಭುತ ಕೃತಿ ನಮ್ಮ ಅಂತರಂಗದ ನಕ್ಷೆಯನ್ನು ನಮಗೆ ಪರಿಚಯಿಸುವ ಒಂದು ದಿವ್ಯ ದರ್ಶನ. ನಮ್ಮ ಶರೀರ ಕೇವಲ ರಕ್ತ ಮಾಂಸದ ತಡಿಕೆಯಲ್ಲ, ಅದು ಅದ್ಭುತ ಶಕ್ತಿಗಳ ಆಗರ. ವಿಜ್ಞಾನ ದೇಹದ ಬಾಹ್ಯ ರಚನೆಯನ್ನು ವಿವರಿಸಿದರೆ, ಆಧ್ಯಾತ್ಮವು ಅದರ ಒಳಗಿನ ನಿಗೂಢ ಲೋಕವನ್ನು ತೆರೆದಿಡುತ್ತದೆ. ಚಂಚಲ ಮನಸ್ಸನ್ನು ಪ್ರಶಾಂತಗೊಳಿಸಿ ಪ್ರಜ್ಞೆಯ ಉನ್ನತ ಶಿಖರವನ್ನು ತಲುಪುವುದು ಹೇಗೆ ಎಂಬುದನ್ನು ದಾಜಿಯವರು ಈ ಪುಸ್ತಕದಲ್ಲಿ ವೈಜ್ಞಾನಿಕ ತರ್ಕ ಮತ್ತು ಆಧ್ಯಾತ್ಮಿಕ ಅನುಭವದ ಮೂಲಕ ಮನಮುಟ್ಟುವಂತೆ ವಿವರಿಸಿದ್ದಾರೆ. ಇದು ಕೇವಲ ಓದುವ ಪುಸ್ತಕವಲ್ಲ, ನಮ್ಮೊಳಗಿನ ದೈವತ್ವವನ್ನು ಹುಡುಕುವ ಹಾದಿಯಲ್ಲಿ ಕೈ ಹಿಡಿದು ನಡೆಸುವ ದಿಕ್ಸೂಚಿ. ಬನ್ನಿ, ಈ ಪುಸ್ತಕದ ಕೆಲವು ಪ್ರಮುಖ ಅಂಶಗಳನ್ನೀಗ ತಿಳಿಯೋಣ. ಮೊದಲನೆಯದಾಗಿ, ಹೃದಯವೇ ನಮ್ಮ ಕೇಂದ್ರ ಬಿಂದು. ದಾಜಿಯವರ ಪ್ರಕಾರ ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಆರಂಭವಾಗಬೇಕಾಗಿರುವುದು ಮೆದುಳಿನಿಂದಲ್ಲ, ಬದಲಿಗೆ ಹೃದಯದಿಂದ. ಅವರು ಹೃದಯವನ್ನು ಕೇವಲ ರಕ್ತ ಪಂಪ್ ಮಾಡುವ ಅಂಗವಾಗಿ ನೋಡದೆ ನಮ್ಮ ಅಸ್ತಿತ್ವದ ದಿಕ್ಸೂಚಿಯಾಗಿ ವಿವರಿಸುತ್ತಾರೆ. ಎರಡನೆಯದಾಗಿ, ಭಾವನೆಗಳ ಶುದ್ಧೀಕರಣ ಮತ್ತು ಪ್ರಜ್ಞೆಯ ತಾಣ. ಹೃದಯ ಅಂದ ಮೇಲೆ ಅಲ್ಲಿ ಪ್ರೀತಿ, ಕರುಣೆ ಇರತ್ತೆ, ಹೌದಲ್ವಾ? ಆದರೆ ಅದೇ ಹೃದಯದಲ್ಲಿ ಕೋಪ, ಅಸೂಯೆ ಮತ್ತು ಭಯದಂತಹ ನಕಾರಾತ್ಮಕ ಸಂಸ್ಕಾರಗಳೂ ಕೂಡ ಶೇಖರಣೆಯಾಗಿರುತ್ತದೆ. ಮೊದಲು ಈ ಕೇಂದ್ರವನ್ನು ಶುದ್ಧೀಕರಿಸಿದಾಗ ಮಾತ್ರ ನಾವು ಉನ್ನತ ಪ್ರಜ್ಞೆಯತ್ತ ಸಾಗಲು ಸಾಧ್ಯ. ಬುದ್ಧಿಶಕ್ತಿ ನಮಗೆ ಕೇವಲ ತರ್ಕವನ್ನು ನೀಡಿದರೆ, ಹೃದಯವು ನಮಗೆ ಅಂತಃಪ್ರಜ್ಞೆಯನ್ನು, ಅಂದರೆ ಇಂಟ್ಯೂಷನ್ ಅನ್ನು ನೀಡುತ್ತದೆ. ಜೀವನದ ಕಠಿಣ ಸಂದರ್ಭಗಳಲ್ಲಿ ಯಾವುದು ಸರಿ, ಯಾವುದು ತಪ್ಪು ಅಂತ ತಿಳಿಯಲು ನಮ್ಮ ಹೃದಯದ ಧ್ವನಿಯನ್ನು ಕೇಳುವುದು ಬಹಳ ಮುಖ್ಯ. ಮೂರನೆಯದಾಗಿ, ಹಾರ್ಟ್ಫುಲ್ನೆಸ್ ಧ್ಯಾನದ ಮೂಲ. ಈ ಪದ್ಧತಿಯಲ್ಲಿ ಧ್ಯಾನವು ಸಂಪೂರ್ಣವಾಗಿ ಹೃದಯದ ಮೇಲೆಯೇ ಕೇಂದ್ರೀಕೃತವಾಗಿರುತ್ತದೆ. ನನ್ನ ಹೃದಯದಲ್ಲಿ ದಿವ್ಯ ಪ್ರಕಾಶವಿದೆ ಎಂಬ ಸಂಕಲ್ಪದೊಂದಿಗೆ ಧ್ಯಾನ ಮಾಡೋದ್ರಿಂದ ಮನಸ್ಸು ಚದುರದೆ ಏಕಾಗ್ರತೆ ಸಿದ್ಧಿಸುತ್ತದೆ. ಹೃದಯ ಶಾಂತವಾದರೆ ಇಡೀ ನರಮಂಡಲ ಮತ್ತು ಮೆದುಳು ತನ್ನಷ್ಟಕ್ಕೇ ತಣ್ಣಗಾಗುತ್ತದೆ ಎಂಬುದು ಇಲ್ಲಿನ ವೈಜ್ಞಾನಿಕ ಸತ್ಯ. ಕೊನೆಯದಾಗಿ, ದೈವತ್ವದ ಬಾಗಿಲು. ಆಧ್ಯಾತ್ಮಿಕವಾಗಿ ಹೇಳೋದಾದರೆ, ಭಗವಂತನನ್ನು ಹುಡುಕಿಕೊಂಡು ನಾವು ಕಾಡಿಗೆ ಹೋಗಬೇಕಿಲ್ಲ. ಆತ ನಮ್ಮ ಹೃದಯದ ಗುಹೆಯಲ್ಲಿಯೇ ನೆಲೆಸಿದ್ದಾನೆ. ಈ ಹೃದಯ ಚಕ್ರವನ್ನು ಜಾಗೃತಗೊಳಿಸುವುದು ಅಂದರೆ ದೈವತ್ವದ ಬಾಗಿಲನ್ನು ತಟ್ಟಿದಂತೆ. ಕೇಳುಗರೆ, ಕೊನೆಯದಾಗಿ ಒಂದು ಮಾತು. ನಮ್ಮ ಜೀವನದ ರೇಡಿಯೋ ಸ್ಟೇಷನ್ ಇದ್ದ ಹಾಗೆ ನಮ್ಮ ಹೃದಯ. ನಾವು ಅದನ್ನು ಯಾವ ಆವರ್ತನಕ್ಕೆ, ಅಂದರೆ ಯಾವ ಫ್ರೀಕ್ವೆನ್ಸಿಗೆ ಸೆಟ್ ಮಾಡುತ್ತೇವೆಯೋ ನಮ್ಮ ಜೀವನವು ಹಾಗೆಯೇ ಇರುತ್ತದೆ. ಹಾಗಾಗಿ ಹೃದಯವನ್ನು ಪ್ರೀತಿ ಮತ್ತು ಪ್ರಕಾಶದಿಂದ ತುಂಬಿಸಿಕೊಳ್ಳೋಣ. ಇದೇ ಸ್ಪಿರಿಚುಯಲ್ ಅನಾಟಮಿಯ ಮೂಲಮಂತ್ರ. ಎರಡನೆಯದು, ಪ್ರಜ್ಞೆಯ 16 ಚಕ್ರಗಳು. ವೆಲ್ಕಮ್ ಬ್ಯಾಕ್ ಕೇಳುಗರೆ. ದಾಜಿಯವರ ಸ್ಪಿರಿಚುಯಲ್ ಅನಾಟಮಿ ಪುಸ್ತಕದ ದಿವ್ಯ ದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಯೋಗಶಾಸ್ತ್ರದಲ್ಲಿ ಸಪ್ತ ಚಕ್ರಗಳ ಬಗ್ಗೆ, ಅಂದರೆ 7 ಚಕ್ರಗಳ ಬಗ್ಗೆ ಕೇಳಿರುತ್ತೇವೆ. ಆದರೆ ಹಾರ್ಟ್ಫುಲ್ನೆಸ್ ಪದ್ಧತಿಯಲ್ಲಿ ಮಾನವ ಪ್ರಜ್ಞೆಯ ವಿಕಾಸಕ್ಕಾಗಿ ಒಟ್ಟು 16 ಚಕ್ರಗಳನ್ನು, ಅಂದರೆ 16 ಶಕ್ತಿ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಹೌದು, ನೀವು ಕೇಳುತ್ತಿರುವುದು ನಿಜ. 16 ಚಕ್ರಗಳು. ದಾಜಿಯವರು ಈ ಪುಸ್ತಕದಲ್ಲಿ ಈ 16 ಚಕ್ರಗಳ ರಹಸ್ಯವನ್ನು
3 ಮುಖ್ಯ ಹಂತಗಳಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ. ಬನ್ನಿ ಅದರ ಸಾರಾಂಶವನ್ನು ನಾವೀಗ ಚುಟುಕಾಗಿ ತಿಳಿಯೋಣ. ಮೊದಲನೆಯದು ಪಿಂಡ ಪ್ರದೇಶ, ಅಂದರೆ ಹೃದಯದ ವಲಯ. ಇಲ್ಲಿ ಮೊದಲ 5 ಚಕ್ರಗಳು ಬರುತ್ತವೆ. ಇವು ನಮ್ಮ ದೈನಂದಿನ ಜೀವನದ ಲೌಕಿಕ ಆಸೆಗಳು ಮತ್ತು ಭಾವನೆಗಳಿಗೆ ನೇರವಾಗಿ ಸಂಬಂಧಪಟ್ಟಿವೆ. ಮೊದಲನೆಯದು ಹೃದಯ ಚಕ್ರ. ಇದು ಪ್ರೀತಿ ಮತ್ತು ಭಕ್ತಿಯ ಕೇಂದ್ರ. ಇಲ್ಲಿ ಶುದ್ಧೀಕರಣ ನಡೆದಾಗ ನಮ್ಮಲ್ಲಿ ಇರುವ ಭಯ, ಆತಂಕ ದೂರವಾಗಿ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ. ಎರಡನೆಯದು ಆತ್ಮಚಕ್ರ. ಇದು ಅತೀವವಾದ ಪ್ರಶಾಂತತೆ ಮತ್ತು ನೆಮ್ಮದಿಯನ್ನು ನೀಡುವ ಸುಂದರ ಕೇಂದ್ರ. ಮೂರನೆಯದು ಅಗ್ನಿಚಕ್ರ. ಇದು ನಮ್ಮ ಶಕ್ತಿ ಮತ್ತು ಕ್ರಿಯಾಶೀಲತೆಯ ಸಂಕೇತ. ಅಲ್ಲಿ ಅಶುದ್ಧಿ ಇದ್ದರೆ ನಮಗೆ ಕೋಪ, ಹತಾಶೆ ಕಾಡುತ್ತದೆ. ಅದೇ ಈ ಚಕ್ರ ಶುದ್ಧವಾದರೆ ನಾವು ಸರಿಯಾದ ಹಾದಿಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ನಾಲ್ಕನೆಯದು ಜಲಚಕ್ರ. ಇದು ಪ್ರೀತಿ ಮತ್ತು ಸೌಹಾರ್ದತೆಯ ಕೇಂದ್ರವಾಗಿದ್ದು ನಮ್ಮ ಸಾಂಸಾರಿಕ ಸಂಬಂಧಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಐದನೆಯದು ವಾಯುಚಕ್ರ. ಇದು ವೈರಾಗ್ಯದ ಕೇಂದ್ರ. ಇಲ್ಲಿಗೆ ಬಂದಾಗ ಸಾಧಕನಿಗೆ ಪ್ರಪಂಚದ ಅತಿಯಾದ ಮೋಹ ದೂರವಾಗಿ ತನ್ನ ಅಂತರಂಗದತ್ತ ಗಮನ ಹರಿಸುವ ಮನಸ್ಸಾಗುತ್ತದೆ. ಇದಿಷ್ಟು ಮೊದಲನೆಯ ಹಂತವಾದರೆ ಇನ್ನು ಎರಡನೆಯ ಹಂತ ಬ್ರಹ್ಮಾಂಡ ಪ್ರದೇಶ. ಈ ಮೊದಲ 5 ಚಕ್ರಗಳನ್ನು ದಾಟಿದ ನಂತರ ಸಾಧಕನು ಬ್ರಹ್ಮಾಂಡ ಪ್ರದೇಶವನ್ನು ಪ್ರವೇಶಿಸುತ್ತಾನೆ. ಇಲ್ಲಿ ನಮ್ಮ ಪ್ರಜ್ಞೆಯು ಕೇವಲ ನಾನು, ನನ್ನದು ಎಂಬ ಮಿತಿಯನ್ನು ಮೀರಿ ಇಡೀ ವಿಶ್ವದ ಶಕ್ತಿಯೊಂದಿಗೆ ಒಂದಾಗಲು ಆರಂಭಿಸುತ್ತದೆ. ಈ ಹಂತದಲ್ಲಿ ನಮಗೆ ಅತೀಂದ್ರಿಯ ಜ್ಞಾನ ಮತ್ತು ಬ್ರಹ್ಮಾಂಡದ ನಿಗೂಢ ರಹಸ್ಯಗಳ ಅರಿವಾಗತೊಡಗುತ್ತದೆ. ಮೂರನೆಯದು ಹಾಗೂ ಅಂತಿಮ ಹಂತ ಪರಬ್ರಹ್ಮಾಂಡ ಮತ್ತು ಅದಕ್ಕೂ ಮೀರಿದ ಸ್ಥಿತಿಗಳು. ಇಲ್ಲಿನ ಚಕ್ರಗಳು ಅತ್ಯಂತ ಸೂಕ್ಷ್ಮವಾಗಿವೆ ಸ್ನೇಹಿತರೆ. ಅವುಗಳನ್ನು ತಲುಪಲು ಒಬ್ಬ ಸಮರ್ಥ ಗುರುವಿನ ಮಾರ್ಗದರ್ಶನ ಮತ್ತು ಪ್ರಾಣಾಹುತಿ ಅಥವಾ ಟ್ರಾನ್ಸ್ಮಿಷನ್ ತುಂಬ ಅಗತ್ಯ. ಈ ಹಂತದಲ್ಲಿ ಸಾಧಕನು ತನ್ನ ಅಹಂ ಅಥವಾ ನಾನು ಎಂಬ ಭಾವನೆಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾನೆ. ಕೊನೆಯ ಹಂತದ ಚಕ್ರಗಳು ನಮ್ಮ ಆತ್ಮವು ಆ ಪರಮಾತ್ಮನಲ್ಲಿ ಲೀನವಾಗುವ ಸ್ಥಿತಿಯನ್ನು, ಅಂದರೆ ಮೋಕ್ಷದ ಹಾದಿಯನ್ನು ತೋರಿಸಿಕೊಡುತ್ತವೆ. ಕೇಳುಗರೆ, ಈ 16 ಚಕ್ರಗಳ ಜಾಗೃತಿಯ ವಿಶೇಷತೆ ಏನು ಗೊತ್ತಾ? ದಾಜಿಯವರು ತುಂಬಾ ಸರಳವಾಗಿ ಹೇಳ್ತಾರೆ, ಈ ಚಕ್ರಗಳ ಪಯಣ ಎಂದರೆ ಸಂಸಾರವನ್ನು ಬಿಟ್ಟು ಕಾಡಿಗೆ ಓಡಿ ಹೋಗೋದಲ್ಲ, ಬದಲಾಗಿ ಸಂಸಾರದಲ್ಲೇ ಇದ್ದುಕೊಂಡು ಜವಾಬ್ದಾರಿಯನ್ನು ನಿಭಾಯಿಸುತ್ತಲೇ ಪ್ರಜ್ಞೆಯ ಉನ್ನತ ಮಟ್ಟವನ್ನು ತಲುಪುವುದು. ಇದು ನಮ್ಮನ್ನು ಗೊಂದಲಗಳಿಂದ ಸರಳತೆಯ ಕಡೆಗೆ, ಅಶಾಂತಿಯಿಂದ ಸಮತೋಲನದ ಕಡೆಗೆ ಕೊಂಡೊಯ್ಯುತ್ತದೆ. ನಮ್ಮ ವ್ಯಕ್ತಿತ್ವದ ಪ್ರತಿಯೊಂದು ಮಗ್ಗುಲನ್ನು ಪ್ರತಿನಿಧಿಸುವ ಈ 16 ಶಕ್ತಿ ಕೇಂದ್ರಗಳ ಮೂಲಕ ಸಾಗುವ ಪ್ರಯಾಣವೇ ಸ್ಪಿರಿಚುಯಲ್ ಅನಾಟಮಿ. ಏನಂತೀರ ಕೇಳುಗರೆ? ನಮ್ಮ ಅಂತರಂಗದ ಈ ನಕ್ಷೆ ನಿಜಕ್ಕೂ ಅದ್ಭುತ ಅಲ್ವಾ? ಸಂಸ್ಕಾರಗಳ ನಿವಾರಣೆ. ಸ್ನೇಹಿತರೆ, ನಾವು ಪ್ರತಿದಿನ ಹೊರಗಡೆ ಹೋಗಿ ಬಂದ ಮೇಲೆ ಮುಖ ತೊಳೆಯುತ್ತೇವೆ, ಸ್ನಾನ ಮಾಡುತ್ತೇವೆ, ಹೌದಲ್ವಾ? ಯಾಕಂದ್ರೆ ದೇಹದ ಮೇಲಿನ ಧೂಳು, ಕೊಳಕು, ಜಿಡ್ಡು ಎಲ್ಲ ಹೋಗ್ಲಿ ಅಂತ. ಆದರೆ ದಿನವಿಡೀ ನಮ್ಮ ಮನಸ್ಸಿನ ಮೇಲೆ ಕುಳಿತುಕೊಳ್ಳುವ ಧೂಳನ್ನು ಸ್ವಚ್ಛ ಮಾಡುವುದು ಹೇಗೆ? ಇದನ್ನೇ ದಾಜಿಯವರು ಈ ಕೃತಿಯಲ್ಲಿ ಸಂಸ್ಕಾರಗಳ ನಿವಾರಣೆ ಅಥವಾ ಮೆಂಟಲ್ ಹೈಜೀನ್, ಅಂದರೆ ಮಾನಸಿಕ ನೈರ್ಮಲ್ಯ ಅಂತ ಕರೆದಿದ್ದಾರೆ. ಇದು ಕೇಳಲು ಎಷ್ಟು ಸರಳವೋ ಅಷ್ಟೇ ಅದ್ಭುತವಾದ ವೈಜ್ಞಾನಿಕ ವಿಚಾರ. ಬನ್ನಿ, ಈ ಮನಸ್ಸಿನ ಕ್ಲೀನಿಂಗ್ ಪ್ರಕ್ರಿಯೆ ಏನು ಅಂತ ಇವತ್ತು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ಈ ಸಂಸ್ಕಾರ ಅಂದರೆ ಏನು? ಬಹಳ ಸಿಂಪಲ್. ನಾವು ದಿನವಿಡೀ ಅನುಭವಿಸುವ ಪ್ರತಿಯೊಂದು ಘಟನೆ, ಬೇರೆಯವರ ಮಾತು ಅಥವಾ ಭಾವನೆಗಳು ನಮ್ಮ ಸೂಕ್ಷ್ಮ ಶರೀರದ ಮೇಲೆ ಒಂದು ರೀತಿಯ ಗುರುತು ಅಥವಾ ಕಲೆಯನ್ನು ಮೂಡಿಸುತ್ತವೆ. ಇದನ್ನೇ ದಾಜಿಯವರು ಸಂಸ್ಕಾರ ಅಂತಾರೆ. ಉದಾಹರಣೆಗೆ, ಯಾರೋ ಅಂದ ಒಂದು ಮಾತು ನಮಗೆ ಕೋಪ ತರಿಸಬಹುದು, ಅಥವಾ ಯಾವುದೋ ಒಂದು ಅತಿಯಾದ ಆಸೆ ನಮ್ಮ ಮನಸ್ಸಿನಲ್ಲಿ ಉಳಿದು ಬಿಡಬಹುದು. ಇದು ಹೇಗೆಂದರೆ ಒಂದು ಕನ್ನಡಿಯ ಮೇಲೆ ಧೂಳು ಕುಳಿತ ಹಾಗೆ. ಧೂಳು ಹೆಚ್ಚಾದಷ್ಟು
ಕನ್ನಡಿ ತನ್ನ ಬಿಂಬವನ್ನು ಸರಿಯಾಗಿ ತೋರಿಸೋದಿಲ್ಲ ಅಲ್ವಾ? ಹಾಗೆಯೇ ನಮ್ಮ ಪ್ರಜ್ಞೆಯ ಮೇಲೂ ಈ ಸಂಸ್ಕಾರಗಳ ಪದರಗಳು ಶೇಖರಣೆಯಾಗುತ್ತಾ ಹೋದಾಗ ನಮ್ಮ ಮನಸ್ಸು ಮಂಕಾಗುತ್ತದೆ. ಹಾಗಾದರೆ ಈ ಕ್ಲೀನಿಂಗ್ ಯಾಕೆ ಬೇಕು? ಯಾಕಂದರೆ ಸ್ನೇಹಿತರೆ, ಈ ಹಳೆಯ ಸಂಸ್ಕಾರಗಳೇ ನಮ್ಮ ಇಂದಿನ ನಿರ್ಧಾರಗಳನ್ನು ನಿಯಂತ್ರಿಸುತ್ತಿರುತ್ತವೆ. ಯಾವುದೋ ಹಳೆಯ ಕಹಿ ಘಟನೆ ನೆನಪಿಟ್ಟುಕೊಂಡು ನಾವು ಇವತ್ತಿನ ನಿರ್ಧಾರಗಳನ್ನು ತಪ್ಪಾಗಿ ತಿಳ್ಕೊತೀವಿ. ಆ ಹಳೆಯ ನೆನಪುಗಳು ನಮ್ಮನ್ನು ಒಂದು ಬಂಧನದಲ್ಲಿಡುತ್ತೆ. ನಾವು ನಿಜವಾದ ಶಾಂತಿಯನ್ನು ಅನುಭವಿಸಬೇಕಾದರೆ ಮೊದಲು ಈ ಧೂಳಿನ ಪದರಗಳನ್ನು ಒರೆಸಬೇಕು. ಆಗಲೇ ಮನಸ್ಸು ಹಗುರವಾಗೋದು, ನಮ್ಮ ಪ್ರಜ್ಞೆ ವಿಕಾಸಗೊಳ್ಳೋದು. ಇಷ್ಟಕ್ಕೂ ಹಾರ್ಟ್ಫುಲ್ನೆಸ್ ಪದ್ಧತಿಯಲ್ಲಿ ಈ ಕ್ಲೀನಿಂಗ್ ಮಾಡೋದು ಹೇಗೆ? ಇದಕ್ಕೆ ದಾಜಿಯವರು ಒಂದು ಪ್ರಾಯೋಗಿಕವಾದ ಮತ್ತು ಅಷ್ಟೇ ಸರಳವಾದ ಕ್ರಮವನ್ನು ಕೊಟ್ಟಿದ್ದಾರೆ. ಸಂಜೆ ಅಥವಾ ದಿನದ ಕೊನೆಯಲ್ಲಿ ನೀವು ಒಂದು ಕಡೆ ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನಿನ ಭಾಗದಿಂದ ಹಿಡಿದು ತಲೆಯವರೆಗೆ ಇರುವ ಎಲ್ಲ ಮಾನಸಿಕ ಜಟಿಲತೆಗಳು, ದಿನದ ಒತ್ತಡ ಮತ್ತು ಕಲ್ಮಶಗಳು ಹೊಗೆಯ ರೂಪದಲ್ಲಿ ಹಿಂದಿನಿಂದ ಹೊರಟು ಹೋಗುತ್ತಿವೆ ಅಂತ ಕಣ್ಣು ಮುಚ್ಚಿ ಸಂಕಲ್ಪ ಮಾಡಿ. ಅದರ ನಂತರ ಶೂನ್ಯ ಸ್ಥಿತಿ. ಆ ಕಲ್ಮಶಗಳು ಹೋದ ಮೇಲೆ ಆ ಖಾಲಿಯಾದ ಜಾಗದಲ್ಲಿ ಭಗವಂತನ ಅಥವಾ ಪ್ರಕೃತಿಯ ದಿವ್ಯ ಶಕ್ತಿ ತುಂಬಿಕೊಳ್ಳುತ್ತಿದೆ ಅಂತ ಭಾವಿಸಿ. ಅಷ್ಟೇ. ಇದು ಒಂಥರ ನಮ್ಮ ಮೆದುಳಿಗೆ ಕೊಡುವ ರಿಫ್ರೆಶ್ ಬಟನ್ ಇದ್ದ ಹಾಗೆ. ಇದರಿಂದ ಆತಂಕ ಕಡಿಮೆಯಾಗಿ ರಾತ್ರಿ ಅದ್ಭುತವಾದ ನಿದ್ದೆ ನಿಮ್ಮದಾಗುತ್ತದೆ. ಕೊನೆಯದಾಗಿ ಇದರ ಫಲಿತಾಂಶ ಏನು ಗೊತ್ತಾ? ಯಾವಾಗ ಈ ಸಂಸ್ಕಾರಗಳೆಲ್ಲ ದೂರಾಗುತ್ತವೋ ಆವಾಗ ಮನುಷ್ಯ ತನ್ನ ಮೂಲ ಸ್ಥಿತಿಗೆ ಮರಳುತ್ತಾನೆ. ಅಲ್ಲಿ ಯಾವುದೇ ಪೂರ್ವಗ್ರಹಗಳಿರೋದಿಲ್ಲ, ಕೋಪ ತಾಪಗಳಿರೋದಿಲ್ಲ. ಕೇವಲ ಶುದ್ಧ ಪ್ರೀತಿ ಮತ್ತು ಶಾಂತಿ ಮಾತ್ರ ಇರುತ್ತದೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಕೇಳುಗರೆ, ಸಂಸ್ಕಾರಗಳ ನಿವಾರಣೆ ಅನ್ನೋದು ನಮ್ಮ ಅಂತರಂಗದ ಕನ್ನಡಿಯನ್ನು ಪ್ರತಿದಿನ ಒರೆಸುವ ಒಂದು ಸುಂದರ ಕ್ರಿಯೆ. ಇದು ನಮ್ಮನ್ನು ಹಳೆಯ ನೋವುಗಳಿಂದ ಮುಕ್ತಗೊಳಿಸಿ ಈ ಕ್ಷಣದಲ್ಲಿ, ಅಂದರೆ ವರ್ತಮಾನದಲ್ಲಿ ಆನಂದವಾಗಿ ಬದುಕಲು ಸಹಾಯ ಮಾಡುತ್ತದೆ. ನಿಮ್ಮ ಅಂತರಂಗದ ಕನ್ನಡಿಯನ್ನು ಒರೆಸಲು ಇವತ್ತಿನಿಂದ ಪ್ರಯತ್ನಿಸ್ತೀರಾ ಅಲ್ವಾ? ಪ್ರಮುಖ ಅಧ್ಯಾಯಗಳ ಸಾರಾಂಶ ಹೀಗಿದೆ ನೋಡಿ. ಅನ್ವೇಷಣೆ ಮತ್ತು ಅಭ್ಯಾಸ. ಅನ್ವೇಷಣೆ ಮತ್ತು ಅಭ್ಯಾಸ ಅನ್ನೋದು ಈ ಪುಸ್ತಕದ ಅತ್ಯಂತ ಪ್ರಾಯೋಗಿಕ ಭಾಗವಾಗಿದೆ. ದಾಜಿಯವರ ಪ್ರಕಾರ ಆಧ್ಯಾತ್ಮ ಎನ್ನುವುದು ಕೇವಲ ತತ್ವಶಾಸ್ತ್ರವಲ್ಲ, ಅದು ಪ್ರಯೋಗಶಾಲೆಯಲ್ಲಿ ಮಾಡುವ ಪ್ರಯೋಗದಂತೆ ಸ್ವಯಂ ಅನುಭವಕ್ಕೆ ಬರಬೇಕಾದ ವಿಷಯ. ಈ ಅಧ್ಯಾಯದ ಪ್ರಮುಖ ವಿಚಾರಗಳು ಇಲ್ಲಿವೆ. ಸ್ವಯಂ ಅನ್ವೇಷಣೆ. ನಮ್ಮ ನಿಜವಾದ ಅಸ್ತಿತ್ವ ಯಾರು? ನಾವು ಕೇವಲ ಈ ದೇಹವೇ ಅಥವಾ ಅದಕ್ಕಿಂತ ಮಿಗಿಲಾದದ್ದೇ ಎಂಬ ಪ್ರಶ್ನೆಗಳೊಂದಿಗೆ ಅನ್ವೇಷಣೆ ಆರಂಭವಾಗುತ್ತದೆ. ಪುಸ್ತಕದ ಪ್ರಕಾರ ಹೊರಗಿನ ಜಗತ್ತನ್ನು ಅನ್ವೇಷಿಸುವ ಮೊದಲು ನಮ್ಮ ಒಳಗಿನ ಜಗತ್ತನ್ನು ಅನ್ವೇಷಿಸುವುದು ಮುಖ್ಯ. ಈ ಅನ್ವೇಷಣೆಗೆ ಬೇಕಾದ ದಿಕ್ಸೂಚಿ ನಮ್ಮ ಹೃದಯ. ಎರಡನೇ ವಿಚಾರ, ಅಭ್ಯಾಸದ ಅಗತ್ಯತೆ. ಜ್ಞಾನವು ಕೇವಲ ಮಾಹಿತಿಯಾದರೆ ಪ್ರಯೋಜನವಿಲ್ಲ, ಅದು ಕ್ರಿಯೆಯಾಗಿ ಬದಲಾಗಬೇಕು. ದಿನನಿತ್ಯದ ಅಭ್ಯಾಸವು ನಮ್ಮ ಜೀವನದ ಗುಣಮಟ್ಟವನ್ನು ಹೇಗೆ ಸುಧಾರಿಸುತ್ತದೆ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ದಾಜಿಯವರು 3 ಮುಖ್ಯ ಹಂತಗಳ ಅಭ್ಯಾಸವನ್ನು ಸೂಚಿಸುತ್ತಾರೆ. ಮುಂಜಾನೆಯ ಧ್ಯಾನ. ಸೂರ್ಯೋದಯ ಸಮಯದಲ್ಲಿ ಹೃದಯದಲ್ಲಿ ದಿವ್ಯ ಪ್ರಕಾಶವಿದೆ ಎಂಬ ಭಾವನೆಯೊಂದಿಗೆ ಕನಿಷ್ಠ 30ರಿಂದ 40 ನಿಮಿಷ ಧ್ಯಾನ ಮಾಡುವುದು. ಇದು ಇಡೀ ದಿನ ನಮ್ಮನ್ನು ಸಮತೋಲನದಲ್ಲಿಡುತ್ತದೆ. ಸಂಜೆಯ ಶುದ್ಧೀಕರಣ. ದಿನವಿಡೀ ಸಂಗ್ರಹವಾದ ಮಾನಸಿಕ ಕಲ್ಮಶಗಳನ್ನು ಹೋಗಲಾಡಿಸಲು ಈ ಮೊದಲೇ ವಿವರಿಸಿದ ಕ್ಲೀನಿಂಗ್ ಅಭ್ಯಾಸ ಮಾಡುವುದು. ಇನ್ನು ರಾತ್ರಿಯ ಪ್ರಾರ್ಥನೆ. ಮಲಗುವ ಮುನ್ನ ಸೃಷ್ಟಿಕರ್ತನೊಂದಿಗೆ ಅಥವಾ ಆಂತರ್ಯದೊಂದಿಗೆ ಸಂಪರ್ಕ ಸಾಧಿಸಿ ಅಹಂಕಾರವನ್ನು ಬದಿಗಿಟ್ಟು ಕೃತಜ್ಞತಾ ಭಾವದಿಂದ ಮಲಗುವುದು. ಇದು ನಮ್ಮ ಸುಪ್ತ ಮನಸ್ಸನ್ನು ಧನಾತ್ಮಕವಾಗಿ ರೂಪಿಸುತ್ತದೆ. ಇನ್ನು 3ನೇದು ಶಿಸ್ತು ಮತ್ತು ತಾಳ್ಮೆ. ಅನ್ವೇಷಣೆಯ ಹಾದಿಯಲ್ಲಿ ಶಿಸ್ತು ಅತ್ಯಂತ ಅವಶ್ಯಕ. ಒಂದು ದಿನ ಮಾಡಿ ಮತ್ತೊಂದು ದಿನ ಬಿಡುವುದಲ್ಲ, ಬದಲಾಗಿ
ಉಸಿರಾಟದಂತೆ ನಿರಂತರವಾಗಿ ಈ ಅಭ್ಯಾಸಗಳನ್ನು ಮಾಡಬೇಕು. ಆರಂಭದಲ್ಲಿ ಫಲಿತಾಂಶ ಕಾಣದಿದ್ದರೂ ತಾಳ್ಮೆಯಿಂದ ಮುಂದುವರಿದಾಗ ಕ್ರಮೇಣ ನಮ್ಮ ಸ್ವಭಾವದಲ್ಲಿ ಬದಲಾವಣೆಯನ್ನು ಉಂಟುಮಾಡುತ್ತದೆ ಎಂದು ದಾಜಿಯವರು ಹೇಳುತ್ತಾರೆ. ಮುಂದಿನದ್ದು ಅನುಭವವೇ ಪರಮಸತ್ಯ. ಪುಸ್ತಕವು ಓದುಗರಿಗೆ ಒಂದು ಸವಾಲನ್ನು ಒಡ್ಡುತ್ತದೆ. ನಾನು ಹೇಳುವುದನ್ನು ಕುರುಡಾಗಿ ನಂಬಬೇಡಿ, ನೀವೇ ಅಭ್ಯಾಸ ಮಾಡಿ ಅದರ ಅನುಭವವನ್ನು ಪಡೆಯಿರಿ. ವಿಜ್ಞಾನದಲ್ಲಿ ಪ್ರಯೋಗ ಮಾಡಿ ಫಲಿತಾಂಶ ನೋಡುವಂತೆ ಇಲ್ಲಿಯೂ ಕೂಡ ಧ್ಯಾನದ ಅಭ್ಯಾಸ ಮಾಡಿ ಅದರ ಶಾಂತಿಯನ್ನು ನೀವೇ ಅನುಭವಿಸಿ ಎಂದು ಪ್ರೇರೇಪಿಸುತ್ತದೆ. ಸಂಕ್ಷಿಪ್ತ ಸಾರಾಂಶ ಇಷ್ಟೇ ಓದುಗರೆ. ಅನ್ವೇಷಣೆಯು ನಮ್ಮನ್ನು ಗುರಿಯತ್ತ ನಡೆಸಿದರೆ ಅಭ್ಯಾಸವು ನಮ್ಮನ್ನು ಆ ಗುರಿ ತಲುಪುವಂತೆ ಮಾಡುತ್ತದೆ. ಸ್ಪಿರಿಚುಯಲ್ ಅನಾಟಮಿಯ ಪ್ರಕಾರ ಅಭ್ಯಾಸವಿಲ್ಲದ ಅನ್ವೇಷಣೆ ಕೇವಲ ಹಗಲುಗನಸು. ನಾವು ಮಾಡುವ ಸಣ್ಣ ಸಣ್ಣ ದೈನಂದಿನ ಬದಲಾವಣೆಗಳೇ ದೊಡ್ಡ ಆಧ್ಯಾತ್ಮಿಕ ಕ್ರಾಂತಿಗೆ ನಾಂದಿ ಹಾಡುತ್ತವೆ. ಮತ್ತೊಂದು ಪರಿಕಲ್ಪನೆ ಪ್ರಾಣಾಹುತಿ, ಅಂದರೆ ಯೋಗಿಕ್ ಟ್ರಾನ್ಸ್ಮಿಷನ್. ಕೇಳುಗರೆ, ದಾಜಿಯವರ ಸ್ಪಿರಿಚುಯಲ್ ಅನಾಟಮಿ ಪುಸ್ತಕದ ಅಂತರಂಗದ ಪಯಣದಲ್ಲಿ ನಾವಿವತ್ತು ಅತ್ಯಂತ ರಹಸ್ಯಮಯ ಆದರೆ ಅಷ್ಟೇ ರೋಮಾಂಚನಕಾರಿ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಪ್ರಾಣಾಹುತಿ ಅಥವಾ ಯೋಗಿಕ್ ಟ್ರಾನ್ಸ್ಮಿಷನ್. ಸ್ನೇಹಿತರೆ, ಹಾರ್ಟ್ಫುಲ್ನೆಸ್ ಧ್ಯಾನ ಪದ್ಧತಿಯ ಅತ್ಯಂತ ವಿಶಿಷ್ಟವಾದ ಕೊಡುಗೆ ಅಂದರೆ ಈ ಪ್ರಾಣಾಹುತಿ. ಇದನ್ನು ಸರಳವಾಗಿ ಹೇಳಬೇಕೆಂದರೆ ಆಧ್ಯಾತ್ಮಿಕ ಶಕ್ತಿಯ ವೈಫೈ ಕನೆಕ್ಷನ್ ಇದ್ದ ಹಾಗೆ. ಬನ್ನಿ, ಏನಿದು ಪ್ರಾಣಾಹುತಿ, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಇವತ್ತು ಪಕ್ಕಾ ರೇಡಿಯೋ ಸ್ಟೈಲ್ನಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಪ್ರಾಣಾಹುತಿ ಅಂದರೆ ಏನು? ಸಾಮಾನ್ಯವಾಗಿ ನಾವು ತಿನ್ನುವ ಆಹಾರದಿಂದ ದೇಹಕ್ಕೆ ಎನರ್ಜಿ ಪಡಿತೀವಿ, ಓದುವ ಪುಸ್ತಕಗಳಿಂದ ಬುದ್ಧಿಗೆ ಶಕ್ತಿ ಪಡಿತೀವಿ. ಆದರೆ ನಮ್ಮ ಆತ್ಮಕ್ಕೆ ಶಕ್ತಿ ಕೊಡುವುದು ಹೇಗೆ? ಅದಕ್ಕಿರುವ ಉತ್ತರವೇ ಈ ಪ್ರಾಣಾಹುತಿ. ಸಂಸ್ಕೃತದಲ್ಲಿ ಪ್ರಾಣ ಅಂದರೆ ಜೀವಶಕ್ತಿ, ಆಹುತಿ ಅಂದರೆ ಅರ್ಪಣೆ. ಅಂದರೆ ಇಡೀ ವಿಶ್ವದ ಮೂಲ ಶಕ್ತಿಯನ್ನು ಒಬ್ಬ ವ್ಯಕ್ತಿಯ ಹೃದಯದೊಳಗೆ ಪ್ರವಹಿಸುವಂತೆ ಮಾಡುವ ಒಂದು ಅದ್ಭುತವಾದ ಪ್ರಕ್ರಿಯೆ ಇದು. ಇದು ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಒಂದು ಬೆಳಗಿದ ದೀಪದಿಂದ ಮತ್ತೊಂದು ನಂದಿದ ದೀಪವನ್ನು ಎಷ್ಟು ಸುಲಭವಾಗಿ ಹಚ್ಚಬಹುದು ಅಲ್ವಾ? ಹಾಗೆಯೇ ಒಬ್ಬ ಸಮರ್ಥ ಗುರು ಅಥವಾ ಟ್ರೈನರ್ ತಮ್ಮ ಆಧ್ಯಾತ್ಮಿಕ ಶಕ್ತಿಯ ಮೂಲಕ ಸಾಧಕನ ಹೃದಯದಲ್ಲಿ ನಿದ್ರಿಸುತ್ತಿರುವ ದಿವ್ಯತೆಯನ್ನು ಜಾಗೃತಗೊಳಿಸುತ್ತಾರೆ. ಹಾರ್ಟ್ಫುಲ್ನೆಸ್ ಧ್ಯಾನದಲ್ಲಿ ಕೂತಾಗ ನಮಗೆ ತಕ್ಷಣವೇ ಅತೀವವಾದ ಶಾಂತಿ ಮತ್ತು ಆಳವಾದ ಸ್ಥಿತಿಯ ಅನುಭವವಾಗೋಕೆ ಈ ಪ್ರಾಣಾಹುತಿಯೇ ಅಸಲಿ ಕಾರಣ. ಇದು ಬರೀ ಕಲ್ಪನೆಯಲ್ಲ ಸ್ನೇಹಿತರೆ, ಪ್ರತಿಯೊಬ್ಬರೂ ಅನುಭವಿಸಬಹುದಾದ ಸೈನ್ಸ್ ಇದು. ಮತ್ತೊಂದು ವಿಶೇಷ ಅಂದರೆ ಅದು ಆಧ್ಯಾತ್ಮಿಕ ಪ್ರಯಾಣದ ವೇಗವರ್ಧಕ, ಅಂದರೆ ಸ್ಪೀಡ್ ಬೂಸ್ಟರ್ ಇದ್ದಂತೆ. ದಾಜಿಯವರು ಇಲ್ಲಿ ಒಂದು ಸೂಪರ್ ಉದಾಹರಣೆ ಕೊಡ್ತಾರೆ. ನಾವು ಒಂದು ಊರು ತಲುಪಲು ನಡೆದುಕೊಂಡು ಹೋಗೋದಕ್ಕೂ ಅದೇ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಅಥವಾ ಫ್ಲೈಟ್ನಲ್ಲಿ ಹೋಗೋದಕ್ಕೂ ವ್ಯತ್ಯಾಸವಿದೆ ಅಲ್ವೇ? ಪ್ರಾಣಾಹುತಿ ಅನ್ನೋದು ಸಾಧಕನಿಗೆ ಆ ಫಾಸ್ಟ್ ವೆಹಿಕಲ್ ಇದ್ದ ಹಾಗೆ. ಮನುಷ್ಯ ತನ್ನ ಸ್ವಂತ ಪ್ರಯತ್ನದಿಂದ 10 ವರ್ಷ ತಪಸ್ಸು ಮಾಡಿದರೂ ಸಿಗದ ಆಧ್ಯಾತ್ಮಿಕ ಸ್ಥಿತಿಯನ್ನು ಈ ಶಕ್ತಿಯ ಸಹಾಯದಿಂದ ತುಂಬಾ ಕಡಿಮೆ ಸಮಯದಲ್ಲಿ ಪಡಿಬಹುದು. ಇದು ನಮ್ಮೊಳಗಿನ ಅಡೆತಡೆಗಳನ್ನು ಮತ್ತು ಹಳೆಯ ಸಂಸ್ಕಾರಗಳನ್ನು ಚುಟುಕಾಗಿ ಕ್ಲೀನ್ ಮಾಡುತ್ತದೆ. ಇದರ ಫೀಚರ್ಸ್ ಇನ್ನೂ ವಿಚಿತ್ರವಾಗಿದೆ ಕೇಳುಗರೆ. ಇದು ಶಬ್ದಾತೀತವಾದುದು. ಇಲ್ಲಿ ಯಾವುದೇ ಮಂತ್ರಗಳಿಲ್ಲ, ಕಿವಿಯಲ್ಲಿ ಹೇಳುವ ಉಪದೇಶಗಳಿಲ್ಲ. ಇದು ಮೌನವಾಗಿ ಹೃದಯದಿಂದ ಹೃದಯಕ್ಕೆ ಕನೆಕ್ಟ್ ಆಗುವ ಸಂವಹನ. ಇದಕ್ಕೆ ದೂರದ ಮಿತಿ ಇಲ್ಲ. ಇದಕ್ಕೆ ಇಂಟರ್ನೆಟ್ಗಿಂತ ಫಾಸ್ಟ್ ನೆಟ್ವರ್ಕ್ ಇದೆ. ನೀವು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಸಮರ್ಥ ಗುರುವಿನಿಂದ ಈ ಶಕ್ತಿಯನ್ನು ನೇರವಾಗಿ ನಿಮ್ಮ ಹೃದಯಕ್ಕೆ ಪಡಿಬಹುದು. ಮತ್ತೊಂದಂಶ ಪರಿಶುದ್ಧತೆ. ಇದು ನಮ್ಮನ್ನು ಒಳಗಿನಿಂದ ಸ್ವಚ್ಛಗೊಳಿಸಿ ನಮ್ಮಲ್ಲಿ ಪ್ರೀತಿ ಮತ್ತು ಕರುಣೆಯನ್ನು ತುಂಬುತ್ತದೆ. ಆದರೆ ಇದನ್ನು ಪಡಿಬೇಕಾದ್ರೆ ನಮ್ಮಲ್ಲಿರಬೇಕಾದ ಒಂದೇ ಒಂದು ಕ್ವಾಲಿಫಿಕೇಶನ್ ಏನು ಗೊತ್ತಾ? ಅದೇ ಸ್ವೀಕಾರ ಮನೋಭಾವ ಅಥವಾ ರಿಸೆಪ್ಟಿವಿಟಿ. ಮಳೆ ಸುರಿಯುವಾಗ ನಾವು ಪಾತ್ರೆಯನ್ನು ಉಲ್ಟಾ ಇಟ್ಟರೆ ಅದರಲ್ಲಿ ನೀರು ತುಂಬುತ್ತಾ? ಖಂಡಿತ ಇಲ್ಲ. ಹಾಗೆಯೇ ನಮ್ಮ ಹೃದಯ ಮುಕ್ತವಾಗಿದ್ದಾಗ ಮಾತ್ರ ಈ ದಿವ್ಯ ಶಕ್ತಿಯನ್ನು ಗ್ರಹಿಸಲು ಸಾಧ್ಯ.
ಇನ್ನು ಹೇಳಬೇಕೆಂದರೆ ದಾಜಿಯವರ ಪ್ರಕಾರ 100 ಮಾತುಗಳನ್ನಾಡಿ ಸಮಯ ಕಳೆಯೋದಕ್ಕಿಂತ ಒಂದೇ ಒಂದು ಕ್ಷಣ ಈ ಪ್ರಾಣಾಹುತಿಯ ಶಕ್ತಿಯನ್ನು ಅನುಭವಿಸಿದರೆ ಸಾಕು. ಅದು ನಮ್ಮ ಇಡೀ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲದು. ಏನಂತೀರ ಕೇಳುಗರೆ? ಈ ರಹಸ್ಯಮಯ ಶಕ್ತಿಯ ಅನುಭವವನ್ನು ನೀವು ಪಡಿಬೇಕಾ? ಹಾಗಾದರೆ ತಡ ಮಾಡದೆ ಹಾರ್ಟ್ಫುಲ್ನೆಸ್ ಧ್ಯಾನದ ಕಡೆಗೆ ನಿಮ್ಮ ಗಮನ ಹರಿಸಿ. ಮಾನಸಿಕ ಆರೋಗ್ಯ ಮತ್ತು ಆಧ್ಯಾತ್ಮ. ಕೇಳುಗರೆ, ದಾಜಿಯವರ ಸ್ಪಿರಿಚುಯಲ್ ಅನಾಟಮಿ ಪುಸ್ತಕದ ಈ ವಿಶೇಷ ಸರಣಿಯ ಅತ್ಯಂತ ಸುಂದರವಾದ ಮುಕ್ತಾಯದ ಹಂತಕ್ಕೆ ನಾವೀಗ ಬಂದಿದ್ದೇವೆ. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ಮೆಂಟಲ್ ಹೆಲ್ತ್ ಅಥವಾ ಮಾನಸಿಕ ಆರೋಗ್ಯ ಅನ್ನೋದು ಎಷ್ಟು ದೊಡ್ಡ ಚರ್ಚೆಯ ವಿಷಯವಾಗಿದೆ ಅಲ್ವಾ? ದಾಜಿಯವರು ಈ ಕೃತಿಯಲ್ಲಿ ಮಾನಸಿಕ ಆರೋಗ್ಯಕ್ಕೂ ಆಧ್ಯಾತ್ಮಕ್ಕೂ ಇರುವ ಆ ವಂಡರ್ಫುಲ್ ಕನೆಕ್ಷನ್ ಅನ್ನು ಇದೀಗ ಜನರೇಷನ್ಗೆ ತಕ್ಕಂತೆ ಅದ್ಭುತವಾಗಿ ಬಿಡಿಸಿಟ್ಟಿದ್ದಾರೆ. ಅವರ ಪ್ರಕಾರ ಆಧ್ಯಾತ್ಮ ಅಂದರೆ ಸತ್ತ ಮೇಲೆ ಸಿಗುವ ಪರಲೋಕದ ಚಿಂತನೆಯಲ್ಲ, ಬದಲಾಗಿ ಇವತ್ತು ಇಹಲೋಕದಲ್ಲಿ ನೆಮ್ಮದಿಯಿಂದ ಬದುಕುವ ಸೂಪರ್ ಕಲೆ. ಮೊದಲನೆಯದಾಗಿ ಮೈಂಡ್ ಮತ್ತು ಹಾರ್ಟ್ ನಡುವಿನ ಸಂಭಾಷಣೆ. ಇವತ್ತಿನ ದಿನಗಳಲ್ಲಿ ನಮ್ಮ ಮಾನಸಿಕ ಒತ್ತಡಕ್ಕೆ ಅಸಲಿ ಕಾರಣವೇನು ಗೊತ್ತಾ? ಅದು ನಮ್ಮ ಮೆದುಳು ಮತ್ತು ಹೃದಯದ ನಡುವೆ ನಡೆಯುವ ಜಗಳ. ಮೆದುಳು ಯಾವಾಗಲೂ ಲಾಭ ನಷ್ಟ ತರ್ಕದ ಬೆನ್ನು ಹತ್ತಿದ್ರೆ, ಹೃದಯ ಮಾತ್ರ ಶಾಂತಿ ಮತ್ತು ತೃಪ್ತಿಯನ್ನು ಬಯಸುತ್ತದೆ. ಆಧ್ಯಾತ್ಮ ಈ ಎರಡರ ನಡುವೆ ಒಂದು ಬ್ಯೂಟಿಫುಲ್ ಬ್ರಿಡ್ಜ್, ಅಂದರೆ ಸೇತುವೆಯಾಗಿ ಕೆಲಸ ಮಾಡುತ್ತದೆ. ಹಾರ್ಟ್ಫುಲ್ನೆಸ್ ಧ್ಯಾನವು ನಮ್ಮ ಬ್ರೈನ್ ವೇವ್ಸ್ ಅನ್ನು ಶಾಂತಗೊಳಿಸಿ ಮನಸ್ಸಿನಲ್ಲಿ ಅದ್ಭುತ ಬ್ಯಾಲೆನ್ಸ್ ತರುತ್ತದೆ. ಎರಡನೆಯದಾಗಿ ಒತ್ತಡ, ಆತಂಕ ಮತ್ತು ನಿದ್ದೆಯ ಸಮಸ್ಯೆಗಳಿಗೆ ರಾಮಬಾಣ. ನಮಗೆ ಆತಂಕ ಅಥವಾ ಆಂಗ್ಸೈಟಿ ಯಾಕೆ ಆಗುತ್ತೆ? ಒಂದೋ ಹಳೆಯ ಕಹಿ ನೆನಪುಗಳು ಕಾಡಬೇಕು, ಇಲ್ಲವೇ ಫ್ಯೂಚರ್ ಬಗ್ಗೆ ಭಯ ಇರಬೇಕು. ದಾಜಿಯವರು ಹೇಳಿಕೊಡುವ ಕ್ಲೀನಿಂಗ್ ಪ್ರಾಸೆಸ್ ಈ ಹಳೆಯ ನೆನಪುಗಳ ಭಾರವನ್ನು ಇಳಿಸಿ ನಮಗೆ ಈ ಕ್ಷಣದಲ್ಲಿ, ಅಂದರೆ ವರ್ತಮಾನದಲ್ಲಿ ಬದುಕುವುದನ್ನು ಕಲಿಸುತ್ತದೆ. ಇದರಿಂದ ನಮ್ಮಲ್ಲಿ ಎಮೋಷನಲ್ ರಿಸಿಲಿಯನ್ಸ್, ಅಂದರೆ ಭಾವನಾತ್ಮಕ ಸ್ಥಿರತೆ ಹೆಚ್ಚುತ್ತದೆ. ಜೀವನದ ಏರಿಳಿತಗಳನ್ನು ಸಮಚಿತ್ತದಿಂದ ಎದುರಿಸುವ ಶಕ್ತಿ ಸಿಗುತ್ತದೆ. ಅಷ್ಟೇ ಯಾಕೆ, ಮಲಗುವ ಮುನ್ನ ಮಾಡುವ ಆ ಪುಟ್ಟ ಪ್ರಾರ್ಥನೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಎಷ್ಟು ಪ್ರಶಾಂತಗೊಳಿಸುತ್ತದೆ ಎಂದರೆ, ಇನ್ಸೋಮ್ನಿಯಾದಂತಹ ನಿದ್ದೆಯ ಸಮಸ್ಯೆಗಳೇ ಮಾಯವಾಗಿ ಬಿಡುತ್ತವೆ. ದಾಜಿಯವರ ಪ್ರಕಾರ ಆಧ್ಯಾತ್ಮ ಅನ್ನೋದು ನಮ್ಮ ಆಲೋಚನೆಗಳನ್ನು ಶುದ್ಧೀಕರಿಸುವ ಒಂದು ಬೆಸ್ಟ್ ಮಾನಸಿಕ ಟಾನಿಕ್. ಹಾಗಾದರೆ ಈ ಇಡೀ ಸ್ಪಿರಿಚುಯಲ್ ಅನಾಟಮಿ ಕೃತಿ ಬಗ್ಗೆ ನೀಡುವ ಅಂತಿಮ ಸಂದೇಶ ಏನು? ಇದನ್ನು ನಾವು 5 ಗೋಲ್ಡನ್ ಪಾಯಿಂಟ್ಸ್ಗಳ ಮೂಲಕ ನೆನಪಿಟ್ಟುಕೊಳ್ಳಬಹುದು. ನಂಬರ್ 1, ನಿಜವಾದ ಸಂತೋಷ ಇರುವುದು ಒಳಗಡೆ. ನಾವು ನೆಮ್ಮದಿಯನ್ನು ಹೊರಗಿನ ಹಣ, ಅಧಿಕಾರ ಅಥವಾ ರಿಲೇಶನ್ಶಿಪ್ನಲ್ಲಿ ಹುಡುಕುತ್ತೇವೆ. ಆದರೆ ನಿಜವಾದ ಆನಂದ ಇರುವುದು ನಮ್ಮ ಅಂತರಂಗದಲ್ಲಿ. ನಮ್ಮ ಒಳಗನ್ನು ಸರಿಪಡಿಸಿಕೊಂಡರೆ ಹೊರಗಿನ ಪ್ರಪಂಚ ತನ್ನಷ್ಟಕ್ಕೆ ಬ್ಯೂಟಿಫುಲ್ ಆಗುತ್ತದೆ. ನಂಬರ್ 2, ಎವಲ್ಯೂಷನ್ ಅಥವಾ ವಿಕಾಸವೇ ಬದುಕಿನ ಗುರಿ. ಜೀವನ ಅಂದರೆ ಬರೀ ಹುಟ್ಟು ಮತ್ತು ಸಾವಿನ ನಡುವಿನ ಓಟವಲ್ಲ. ನಮ್ಮೊಳಗಿನ ಕೋಪ, ಅಸೂಯೆಗಳಂತಹ ಮೃಗಸಹಜ ಗುಣಗಳನ್ನು ದಾಟಿ ದೈವೀ ಗುಣಗಳ ಕಡೆಗೆ ನಮ್ಮ ಪ್ರಜ್ಞೆಯನ್ನು ವಿಕಾಸಗೊಳಿಸುವುದೇ ಲೈಫ್ನ ಅಲ್ಟಿಮೇಟ್ ಪರ್ಪಸ್. ನಂಬರ್ 3, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಆಧ್ಯಾತ್ಮಿಕ ಅಂದರೆ ಸಂಸಾರ ಬಿಟ್ಟು ಕಾಡಿಗೆ ಹೋಗೋದಲ್ಲ, ದಿನನಿತ್ಯದ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಲೇ ಹೃದಯವನ್ನು ಭಗವಂತನತ್ತ ಇಡುವುದು ಸಾಧ್ಯ ಎನ್ನುವ ಸರಳತೆಯನ್ನು ಈ ಕೃತಿ ಕಲಿಸುತ್ತದೆ. ನಂಬರ್ 4, ಪ್ರೀತಿಯೇ ಪರಮಶಕ್ತಿ. ಎಲ್ಲ ಚಕ್ರಗಳು ಜಾಗೃತಗೊಂಡಾಗ ನಮ್ಮ ಹೃದಯದಲ್ಲಿ ಉಳಿಯುವುದು ಒಂದೇ, ಅದು ನಿಷ್ಕಲ್ಮಶ ಪ್ರೀತಿ. ಜಗತ್ತಿನ ಪ್ರತಿಯೊಂದು ಜೀವಿಯನ್ನು ಪ್ರೀತಿಸುವುದೇ ನಿಜವಾದ ಆಧ್ಯಾತ್ಮಿಕ ಸಕ್ಸಸ್. ಮತ್ತು ಕೊನೆಯದಾಗಿ, ನೀವೇ ನಿಮ್ಮ ಲೈಫ್ನ ಶಿಲ್ಪಿ. ನಮ್ಮ ಇಂದಿನ ಸ್ಥಿತಿಗೆ ನಮ್ಮ ಹಳೆಯ ಸಂಸ್ಕಾರಗಳೇ ಕಾರಣ ಇರಬಹುದು, ಆದರೆ ನಮ್ಮ ಫ್ಯೂಚರನ್ನು ಡಿಸೈನ್ ಮಾಡುವ ಪವರ್ ಇರೋದು ನಮ್ಮ ಕೈಯಲ್ಲೇ. ಕೇಳುಗರೆ, ಈ ಪುಸ್ತಕದ ಒಟ್ಟು ಸಾರಾಂಶ ಇಷ್ಟೇ. ನಿಮ್ಮ ಹೃದಯವನ್ನು ನಂಬಿ, ಅದನ್ನು
ಪ್ಯೂರ್ ಆಗಿ ಇಟ್ಕೊಳ್ಳಿ ಮತ್ತು ನಿಮ್ಮ ಪ್ರಜ್ಞೆಯ ಉನ್ನತ ಶಿಖರವನ್ನು ತಲುಪಲು ಪ್ರಯತ್ನಿಸಿ. ವಿಜ್ಞಾನ ಮತ್ತು ಆಧ್ಯಾತ್ಮದ ಈ ಸುಂದರ ಸಂಗಮವೇ ನಮ್ಮನ್ನು ಒಬ್ಬ ಪರಿಪೂರ್ಣ ಮನುಷ್ಯನನ್ನಾಗಿ ರೂಪಿಸುತ್ತದೆ. ವೆಲ್ಕಮ್ ಬ್ಯಾಕ್ ಕೇಳುಗರೆ. ಇಂದಿನ ನಮ್ಮ ವಿಶೇಷ ಸರಣಿಯ ಕೊನೆಯಲ್ಲಿ ದಾಜಿಯವರ ಸ್ಪಿರಿಚುವಲ್ ಅನಾಟಮಿ ಪುಸ್ತಕದ ಇಡೀ ಸಾರಾಂಶವನ್ನು ಒಂದು ಸೂಪರ್ ಫಾಸ್ಟ್ ಕ್ವಿಕ್ ರಿಕ್ಯಾಪ್ ರೂಪದಲ್ಲಿ ನೆನಪಿಸಿಕೊಳ್ಳೋಣ ಬನ್ನಿ. ಈ ಪುಸ್ತಕ ನಮಗೆ ಕಲಿಸಿದ ಆ 8 ಪ್ರಮುಖ ಮಂತ್ರಗಳು ಇಲ್ಲಿವೆ. ಮೊದಲನೆಯದು ಹಾರ್ಟ್ ಸೆಂಟರ್ಡ್ ಸಾಧನೆ. ಆಧ್ಯಾತ್ಮ ಅಂದರೆ ಮೆದುಳಿನ ತರ್ಕವಲ್ಲ, ಅದು ಹೃದಯದ ಅನುಭೂತಿ. ನಮ್ಮ ಪ್ರಜ್ಞೆಯ ನಿಜವಾದ ಹೆಡ್ ಆಫೀಸ್ ಇರೋದೇ ಹೃದಯದಲ್ಲಿ. ಇನ್ನು ಎರಡನೇದು 16 ಶಕ್ತಿ ಕೇಂದ್ರಗಳ ನಕ್ಷೆ. ಕೇವಲ 7 ಚಕ್ರಗಳಲ್ಲ ಸ್ನೇಹಿತರೆ, ನಮ್ಮ ಪ್ರಜ್ಞೆಯ ಸಂಪೂರ್ಣ ವಿಕಾಸಕ್ಕೆ ಹಾರ್ಟ್ಫುಲ್ನೆಸ್ ಪದ್ಧತಿ ಪರಿಚಯಿಸಿರುವ 16 ಚಕ್ರಗಳ ರೋಚಕ ಜರ್ನಿ ಇದು. ಮೂರನೆಯದು ಸಂಸ್ಕಾರಗಳ ಕ್ಲೀನಿಂಗ್. ಕನ್ನಡಿಯ ಮೇಲಿನ ಧೂಳನ್ನು ಒರೆಸುವಂತೆ ನಮ್ಮ ಮನಸ್ಸಿನ ಮೇಲೆ ಕುಳಿತಿರುವ ಹಳೆಯ ಕಹಿ ನೆನಪುಗಳು ಮತ್ತು ನೆಗೆಟಿವ್ ಭಾವನೆಗಳನ್ನು ಪ್ರತಿದಿನ ಸಂಜೆ ಕ್ಲೀನ್ ಮಾಡೋದು. ಇನ್ನು 4ನೇದು ಪ್ರಾಣಾಹುತಿಯ ಮ್ಯಾಜಿಕ್. ಒಬ್ಬ ಸಮರ್ಥ ಗುರುವಿನಿಂದ ನಮ್ಮ ಹೃದಯಕ್ಕೆ ನೇರವಾಗಿ ಕನೆಕ್ಟ್ ಆಗುವ ಆಧ್ಯಾತ್ಮಿಕ ಶಕ್ತಿಯ ವೈಫೈ ಇದು. ಇದು ನಮ್ಮ ಒಳಗಿನ ದೈವಿಕ ಬೆಳಕನ್ನು ಸೂಪರ್ ಫಾಸ್ಟ್ ಆಗಿ ಜಾಗೃತಗೊಳಿಸುತ್ತದೆ. 5ನೇಯದು ಪಕ್ಕಾ ಸೈಂಟಿಫಿಕ್ ಅಪ್ರೋಚ್. ಆಧ್ಯಾತ್ಮ ಅಂದರೆ ಕೇವಲ ಮೂಢನಂಬಿಕೆಯಲ್ಲ, ಅದು ಒಂದು ವಿಜ್ಞಾನ. ಧ್ಯಾನ ನಮ್ಮ ನರಮಂಡಲ ಮತ್ತು ಮೆಂಟಲ್ ಹೆಲ್ತ್ ಅನ್ನು ಹೇಗೆ ಸುಧಾರಿಸುತ್ತದೆ ಎಂಬುದಕ್ಕೆ ಇಲ್ಲಿದೆ ವೈಜ್ಞಾನಿಕ ಸಾಕ್ಷಿ. 6ನೇಯದು 3 ಹಂತದ ದೈನಂದಿನ ಶಿಸ್ತು. ಮುಂಜಾನೆಯ ಬ್ಯೂಟಿಫುಲ್ ಧ್ಯಾನ, ಸಂಜೆಯ ರಿಫ್ರೆಶಿಂಗ್ ಶುದ್ಧೀಕರಣ ಮತ್ತು ರಾತ್ರಿಯ ಕೃತಜ್ಞತೆಯ ಪ್ರಾರ್ಥನೆ. ಈ 3 ನಮ್ಮ ಲೈಫ್ ಬ್ಯಾಲೆನ್ಸ್ ಫಾರ್ಮುಲಾ. 7ನೇಯದು ನಿಜವಾದ ವಿಕಾಸ ಕೇವಲ ಭೌತಿಕ ಸುಖಗಳ ಬೆನ್ನತ್ತಿ ಓಡುವುದಲ್ಲ, ನಮ್ಮ ಆತ್ಮದ ಪರಮ ಶಾಂತಿಯ ಕಡೆಗೆ ಸಾಗುವುದೇ ಬದುಕಿನ ಅಸಲಿ ಉದ್ದೇಶ. ಮತ್ತು 8ನೇಯದು ಸರಳತೆ ಹಾಗೂ ಪ್ರೀತಿ. ಯಾವುದೇ ಕಠಿಣ ನಿಯಮಗಳಿಲ್ಲದೆ ಇಂದಿನ ಮಾಡರ್ನ್ ಲೈಫ್ ಸ್ಟೈಲ್ಗೆ ಒಗ್ಗುವಂತೆ ಯೋಗ ಪದ್ಧತಿಯನ್ನು ಅತ್ಯಂತ ಸರಳವಾಗಿ ಮತ್ತು ಪ್ರೀತಿಯಿಂದ ಪ್ರಸ್ತುತಪಡಿಸಿರುವುದು ಈ ಪುಸ್ತಕದ ಅತಿ ದೊಡ್ಡ ಬ್ಯೂಟಿ. ಸ್ನೇಹಿತರೆ, ಇದಿಷ್ಟು ದಾಜಿಯವರ ಸ್ಪಿರಿಚುವಲ್ ಅನಾಟಮಿ ಪುಸ್ತಕದ ಹೈಲೈಟ್ಸ್. ನಿಮ್ಮ ಒಳಗಿನ ಜಗತ್ತನ್ನು ಸುಂದರವಾಗಿಸಲು ಈ ಅಂಶಗಳು ನಿಮಗೆ ಹೆಲ್ಪ್ ಆಗಲಿ ಅಂತ ಆಶಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು.